ವೀಕ್ಷಕರೇ, ಅಂದು ಆಗಸ್ಟ್ 7, 2025 ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿರೋ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಳಗಡೆ ಬರೋ ಚಿಂಪುಗನಹಳ್ಳಿಯ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಸಾಕಷ್ಟು ಮಂದಿ ಜಮಾಯಿಸಿದ್ರು. ಎಲ್ಲರ ಮುಖದಲ್ಲೂ ಕುತೂಹಲ, ಗಾಬರಿ. ಯಾಕೆಂದ್ರೆ ಆ ದಿನ ಬೆಳಿಗ್ಗೆ ಅವರ ಕಣ್ಣಿಗೆ ಬಿದ್ದಂತಹ ದೃಶ್ಯವೇ ಅಂತಹದು. ಬೆಳಿಗ್ಗೆ 7 ಗಂಟೆಯ ಸುಮಾರಿಗೆ ಸ್ಥಳೀಯ ವ್ಯಕ್ತಿಯೊಬ್ಬ ತನ್ನ ಗಾಡಿ ಚಲಾಯಿಸಿಕೊಂಡು ಚಿಂಪುಗನಹಳ್ಳಿಯ ರಸ್ತೆಯಲ್ಲಿ ಬರುತ್ತಿರುವಾಗ ಒಂದು ನಾಯಿ ಸಡನ್ ಆಗಿ ಆತನ ಎದುರಿಗೆ ಬಂದು ನಿಲ್ಲುತ್ತೆ. ಸಾಮಾನ್ಯವಾಗಿ ಗಾಡಿ ಓಡಿಸುವಾಗ ನಾಯಿ ಏನಾದ್ರೂ ಅಡ್ಡ ಬಂದ್ರೆ ನಾವು ಸೈಡ್ ಮಾಡ್ಕೊಂತೀವಿ. ಆದ್ರೆ ಇಲ್ಲಿ ಆ ವ್ಯಕ್ತಿ ಆ ನಾಯಿನ ನೋಡಿ ತನ್ನ ಬೈಕ್ ನ ಸಡನ್ ಆಗಿ ಸ್ಟಾಪ್ ಮಾಡ್ತಾನೆ. ಯಾಕೆಂದ್ರೆ ಆ ನಾಯಿಯ ಬಾಯಿಯಲ್ಲಿ ಒಂದು ಕಪ್ಪು ಕಲರ್ ಪ್ಲಾಸ್ಟಿಕ್ ಕವರ್ ಇತ್ತು ಮತ್ತು ಆ ಪ್ಲಾಸ್ಟಿಕ್ ಕವರ್ ಒಳಗಿಂದ ಒಬ್ಬ ಮನುಷ್ಯನ ಕೈ ಹೊರಗಡೆ ಕಾಣಿಸ್ತಿತ್ತು. ಹೌದು, ಆ ನಾಯಿ ತನ್ನ ಬಾಯಲ್ಲಿ ಮನುಷ್ಯನ ಕೈ ಹಿಡಿದು ಆತನ ಮುಂದೆ ನಿಂತಿತ್ತು. ಗಾಬರಿಗೊಂಡ ಆತ ತನ್ನ ಫೋನ್ ತೆಗೆದು ಕೊರಟಗೆರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಸರ್, ಇಲ್ಲಿ ಒಂದು ನಾಯಿ, ಅದರ ಬಾಯಲ್ಲಿ ಮನುಷ್ಯನ ಕೈ ಇದೆ ಅಂತಾನೆ. ಮೊದಲಿಗೆ ಪೊಲೀಸರು ನಂಬದಿದ್ರು ಆತನ ಧ್ವನಿಯಲ್ಲಿದ್ದ ನಡುಕ ಸುಳ್ಳಾಗಲು ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡು ಕೆಲವೇ ನಿಮಿಷಗಳಲ್ಲಿ ಪೊಲೀಸರ ತಂಡ ಆತ ಹೇಳಿದ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ನಾಯಿ ಹೆದರಿ ಓಡಿ ಹೋಗಿತ್ತು. ಆದ್ರೆ ಆ ಮನುಷ್ಯನ ಕೈ ಇದ್ದ ಪ್ಲಾಸ್ಟಿಕ್ ಕವರ್ ರಸ್ತೆಯ ಬದಿಯಲ್ಲೇ ಬಿದ್ದಿತ್ತು. ನಂತರ ಪೊಲೀಸರು ಆ ಕವರ್ನ ಓಪನ್ ಮಾಡಿ ನೋಡ್ತಾರೆ. ನಿಜವಾಗ್ಲೂ ಅಲ್ಲೊಂದು ಕೈ ಇತ್ತು. ಆನ್ ದ ಸ್ಪಾಟ್ ಪೊಲೀಸರಿಗೆ ಅನ್ಸುತ್ತೆ, ಇಲ್ಲೇನೋ ಒಂದು ಕೊಲೆಯ ಸ್ಮೆಲ್ ಬರ್ತಿದೆಯಲ್ಲ ಅಂತ. ತಕ್ಷಣವೇ ಸ್ಪಾಟ್ಗೆ ಜಿಲ್ಲಾ SP ಸೇರಿ ಹಲವಾರು ಸೀನಿಯರ್ ಆಫೀಸರ್ಸ್ ಗಳು ಕೂಡ ಬರ್ತಾರೆ. ಇಲ್ಲಿ ಏನೋ ಒಂದು ಭಯಾನಕ ಘಟನೆ ನಡೆದಿರೋದಂತೂ ಸ್ಪಷ್ಟ. ಹಾಗಿದ್ರೆ ದೇಹದ ಉಳಿದ ಭಾಗಗಳಲ್ಲಿ ಆಕ್ಚುಲಿ ಈ ದೇಹ ಯಾರ್ದು? ಪುರುಷನ, ಮಹಿಳೆಯ? ಕೊಲೆ ಮಾಡಿರೋರು ಯಾರು? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕಾಗಿತ್ತು. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈಗ ಪೊಲೀಸರು ಆ ಕೈ ಸಿಕ್ಕ ಜಾಗದ ಸುತ್ತಮುತ್ತ ಉಳಿದ ಭಾಗಗಳಿಗಾಗಿ ಹುಡುಕಾಡ್ತಾರೆ. ಆದ್ರೆ ಅಲ್ಲೇನೂ ಸಿಗೋದಿಲ್ಲ. ನಂತರ ನಿಧಾನವಾಗಿ ಹುಡುಕಾಟದ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಬರ್ತಾರೆ. ಕಾಡಿನ ಒಳಗಡೆ ಹೋಗ್ತಿದ್ದಂತೆ ಮೊದಲಿಗೆ ಮಾನವನ ಪಾದ, ಮತ್ತಷ್ಟು ಮುಂದೆ ಹೋದ್ರೆ ಬೆರಳುಗಳು, ಹೊಟ್ಟೆ ಭಾಗ, ಎಲುಬುಗಳು. ಹೀಗೆ ಪೊಲೀಸರು ಚಿಂಪುಗನಹಳ್ಳಿಯ ಆಲ್ಮೋಸ್ಟ್ 5 ರಿಂದ 6 ಕಿಲೋಮೀಟರ್ ದೂರದ ರೇಡಿಯಸ್ ನ ಕವರ್ ಮಾಡಿ ಸರ್ಚ್ ಮಾಡ್ತಾರೆ. ಅವರಿಗೆ ಸಿಕ್ಕಿದ್ದು 19 ಪ್ಲಾಸ್ಟಿಕ್ ಚೀಲಗಳು. ಪೊಲೀಸರಿಗೆ ತಲೆ ಸುತ್ತುವ ಪರಿಸ್ಥಿತಿ. ಒಂದೇ ಜಾಗದಲ್ಲಿ ಎಲ್ಲಾ ಭಾಗಗಳನ್ನು ಹಾಕಿದ್ರೆ ಪೊಲೀಸರು ಬೇಗನೆ ಹುಡುಕ್ತಾರೆ ಅನ್ನೋ ಕಾರಣಕ್ಕೆ ದೂರ ತಗೊಂಡೋಗಿ ಹಾಕಿದ್ರು. ಸ್ಥಳಕ್ಕೆ ಬಂದ ಫಾರೆನ್ಸಿಕ್ ಟೀಮ್ ಸಿಕ್ಕಂತಹ ಒಂದೊಂದೇ ಭಾಗಗಳನ್ನ ಪರಿಶೀಲನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಆ ಭಾಗಗಳನ್ನ ನೋಡಿ ಒಂದಂತೂ ಸ್ಪಷ್ಟವಾಗಿತ್ತು. ಅದೇನಂದ್ರೆ, ಈ ತರಹದ ಕೇಸಸ್ ಗಳನ್ನ ಬೆಸ್ಟ್ ಲೆಫ್ಟ್ ನೋ ಟ್ರೇಸ್ ನ ರೀತಿಯ ಕೊಲೆಗಳು ಅಂತಾರೆ. ಅಂದ್ರೆ ಕೊಲೆಗಾರ ಕೊಲೆಯಾಗಿರೋ ವ್ಯಕ್ತಿ ಯಾರು ಅಂತ ಪೊಲೀಸರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ಮಾಡೋ ಮೆಥಡ್. ಆದ್ರೆ ಈಗಿನ ಕಾಲದಲ್ಲಿ, ಅದರಲ್ಲೂ ಪೊಲೀಸರ ಬಳಿ ಇರೋ ಟೆಕ್ನಾಲಜಿ ಮುಂದೆ ಕ್ರಿಮಿನಲ್ಗಳ ಯಾವ ಮೆಥಡ್ ಸಕ್ಸಸ್ಫುಲ್ ಆಗೋಕೆ ಚಾನ್ಸೇ ಇಲ್ಲ. ಫಾರೆನ್ಸಿಕ್ ಟೀಮ್ ಯಾವಾಗ ಸಿಕ್ಕಂತಹ ಪಾದದ ಭಾಗಗಳನ್ನ ಎಕ್ಸಾಮಿನ್ ಮಾಡ್ತಾರೋ ಆಗ ಇಮಿಡಿಯೇಟ್ಲಿ ಇದು ಒಂದು ಮಹಿಳೆಯ ದೇಹದ ಭಾಗ ಅಂತ ಕನ್ಫರ್ಮ್ ಮಾಡ್ತಾರೆ. ಯಾಕೆಂದ್ರೆ ಆ ಪಾದದ ಬೆರಳಲ್ಲಿ ಕಾಲುಂಗರಗಳು ಹಾಗೆ ಇತ್ತು, ಅದನ್ನ ತೆಗೆಯಲಾಗಿರಲಿಲ್ಲ. ಇದು ಪೊಲೀಸರಿಗೆ ಈ ಕೇಸ್ನಲ್ಲಿ ಸಿಕ್ಕ ಮಹತ್ವದ ಲೀಡ್. ಸಾಕಷ್ಟು ಹುಡುಕಾಟಗಳ ನಂತರ ಪೊಲೀಸರ ಬಳಿ ಟೋಟಲ್ ಆಗಿ ಸಿಕ್ಕಿದ್ದು 19 ಪ್ಲಾಸ್ಟಿಕ್ ಕವರ್ಗಳು. ಪ್ರತಿಯೊಂದರಲ್ಲೂ ದೇಹದ ಬೇರೆ ಬೇರೆ ಭಾಗಗಳು. ಆದ್ರೆ ಅಷ್ಟು ಪ್ಲಾಸ್ಟಿಕ್ ಕವರ್ನ ಸರ್ಚ್ ಮಾಡಿದ್ರು ಆ ದೇಹದ ತಲೆ ಮಾತ್ರ ಪೊಲೀಸರಿಗೆ ಸಿಗಲಿಲ್ಲ. ಅದಿಲ್ಲದೆ ಗುರುತು ಪತ್ತೆ ಹಚ್ಚೋದು ಕಷ್ಟಕರ. ನಂತರ ಪೊಲೀಸರು ಹಂತವಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಮೊದಲಿಗೆ ರೀಸೆಂಟ್ ಆಗಿ ಈ ಭಾಗದಲ್ಲಿ ಯಾರಾದ್ರೂ ಮಹಿಳೆ ಕಾಣೆಯಾಗಿದ್ದಾಳ, ಯಾರಾದ್ರೂ ಮಿಸ್ಸಿಂಗ್ ರಿಪೋರ್ಟ್ ಫೈಲ್ ಮಾಡಿಸಿದಾರ, ಈಕೆ ಇದೇ ಹಳ್ಳಿಯವಳ ಅಥವಾ ಹೊರಹಳ್ಳಿಯವಳ ಅಂತ ಅಂದ್ಕೊಂಡು ಅಕ್ಕಪಕ್ಕದ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಒಂದು ಕ್ವಿಕ್ ಮೆಸೇಜ್ ನ ಕಳಿಸಿಕೊಡ್ತಾರೆ. ಅದಾಗಿ 24 ಗಂಟೆಯೊಳಗೆ ಪೊಲೀಸರಿಗೆ ಈ ಕೇಸ್ನಲ್ಲಿ ಮೊದಲ ಯಶಸ್ಸು ಸಿಗುತ್ತೆ. ತುಮಕೂರು ಡಿಸ್ಟ್ರಿಕ್ಟ್ ನ ಬೆಳ್ಳಾವಿ ಪೊಲೀಸ್ ಸ್ಟೇಷನ್ ನಿಂದ ಒಂದು ಮಾಹಿತಿ ಗೊತ್ತಾಗತ್ತೆ. ಅದೇನಂದ್ರೆ, ಲಕ್ಷ್ಮೀ ದೇವಿ ಎಂಬ 42 ವರ್ಷದ ಮಹಿಳೆ ಆಗಸ್ಟ್ 3ರಿಂದ ಕಾಣೆಯಾಗಿದ್ದಾಳೆ ಅನ್ನೋ ಮಾಹಿತಿ ಅದು. ಆಕೆಯ ಪತಿ ಬಸವರಾಜು ಆಗಸ್ಟ್ 3ನೇ ತಾರೀಕಿನಂದು ಬೆಳ್ಳಾವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪತ್ನಿಯ ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡಿಸಿದ್ರು. ಈ ಮಾಹಿತಿ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಒಂದು ತಂಡ ಬಸವರಾಜರನ್ನ ಹುಡ್ಕೊಂಡು ಅವರ ಮನೆಗೆ ಬರ್ತಾರೆ. ಲಕ್ಷ್ಮೀ ದೇವಿಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ಪತಿ ಬಸವರಾಜು ಒಬ್ಬ ಕಾರ್ಪೆಂಟರ್. ಲಕ್ಷ್ಮೀ ದೇವಿ
ಹೌಸ್ ವೈಫ್. ಪೊಲೀಸರ ವಿಚಾರಣೆ ವೇಳೆ ಬಸವರಾಜ ಹೇಳ್ತಾರೆ, ನನ್ನ ಪತ್ನಿ ಲಕ್ಷ್ಮೀದೇವಿ ಮಗಳು ತೇಜಸ್ವಿಯನ್ನ ನೋಡ್ಕೊಂಡು ಬರಕ್ಕೆ ಆಕೆಯ ಗಂಡನ ಮನೆಗೆ ಆಗಸ್ಟ್ 3ರಂದು ಹೋಗಿದ್ಲು. ಅದೇ ದಿನ ಸಂಜೆ ಅಲ್ಲಿಂದ ವಾಪಸ್ ಹೊರಟಿದ್ಲು. ಆದ್ರೆ ಎಷ್ಟೇ ಹೊತ್ತಾದ್ರೂ ಮನೆ ತಲುಪಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಭಯಗೊಂಡ ನಾನು ಬೆಳ್ಳಾವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಪತ್ನಿಯನ್ನ ಹುಡುಕಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂತಾರೆ. ನಂತರ ಪೊಲೀಸರು ಸಿಕ್ಕಂತಹ ದೇಹದ ಭಾಗಗಳನ್ನ ಬಸವರಾಜರಿಗೆ ತೋರಿಸಿ ಆಕೆಯ ಗುರುತು ಪತ್ತೆ ಹಚ್ಚೋಕೆ ಹೇಳ್ತಾರೆ. ಆದ್ರೆ ಮುಖವಿಲ್ಲದ ಆ ದೇಹವನ್ನ ಅವರಿಂದಲೂ ಗುರುತು ಪತ್ತೆ ಹಚ್ಚೋದು ಅಷ್ಟು ಸುಲಭವಿರಲಿಲ್ಲ. ಅದು ಅಲ್ಲದೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಆಗಸ್ಟ್ 3ರಂದು, ಭಾಗಗಳು ಪೊಲೀಸರಿಗೆ ಸಿಕ್ಕಿದ್ದು ಆಗಸ್ಟ್ 7ರಂದು. ಅಂದ್ರೆ 5 ದಿನಗಳ ಡಿಫರೆನ್ಸ್ ಇತ್ತು. ಸೊ ಹಾಗಾಗಿ ಪೊಲೀಸರಿಗೆ ಸಿಕ್ಕಿದ್ದು 75% ಅಷ್ಟೇ ಕನ್ಫರ್ಮೇಶನ್. ಬಟ್ ಅದು ಸಾಕಾಗಿತ್ತು ಇನ್ವೆಸ್ಟಿಗೇಷನ್ ಮುಂದುವರ್ಸೋಕೆ. ಇಲ್ಲಿಂದ ಪೊಲೀಸರು ಸೀದಾ ಹೋಗಿದ್ದೆ ತುಮಕೂರಿನ ಹನುಮಂತಪುರಕ್ಕೆ, ಅಂದ್ರೆ ಮಗಳು ತೇಜಸ್ವಿಯ ಮನೆಗೆ. ಅಲ್ಲಿ ಆಕೆ ಪೊಲೀಸರಿಗೆ ಹೇಳ್ತಾಳೆ, ಆಗಸ್ಟ್ 3ರಂದು ಸಂಜೆ ಅಮ್ಮ ಮನೆಯಿಂದ ಹೊರಟ್ರು, ಆದ್ರೆ ಮನೆ ತಲುಪಲಿಲ್ಲ ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ರು. ಅದಾದ ನಂತರ ನಾನೇ ಅಪ್ಪನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೇಳ್ದೆ ಅಂತ. ಅದಕ್ಕೆ ಪೊಲೀಸರು ನಮಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳಿದಕ್ಕೆ ಮಗಳು ತೇಜಸ್ವಿ ಹೇಳ್ತಾಳೆ, ನನಗೆ ಯಾರ ಮೇಲೂ ಡೌಟ್ ಇಲ್ಲ ಅಂತ. ಆಕೆ ಕೂಡ ಸಿಕ್ಕಂತಹ ದೇಹದ ಭಾಗಗಳನ್ನ ನೋಡಿ ಇದು ತಾಯಿ ಲಕ್ಷ್ಮೀದೇವಿ ಇರಬಹುದು ಅಂತ ಹೇಳ್ತಾರೆ. ಪೊಲೀಸರಿಗೇನೋ ಸಿಕ್ಕಂತಹ ದೇಹ ಲಕ್ಷ್ಮೀದೇವಿಯದೇ ಅಂತ ಖಚಿತವಾಗಿದ್ರು, ಮೂಲ ಪ್ರಶ್ನೆ ಇನ್ನು ಕಾಡ್ತಾನೆ ಇತ್ತು. ಕೊಲೆ ಮಾಡಿದವರು ಯಾರು? ಆಕೆಯ ಸಾವಿನಿಂದ ಯಾರಿಗೆ ಲಾಭ ಅಂತ. ನಂತರ ಪೊಲೀಸರು ಲಕ್ಷ್ಮೀದೇವಿಯ ದೇಹದ ಭಾಗಗಳು ಸಿಕ್ಕ ಏರಿಯಾದಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ CCTV ಫುಟೇಜ್ ಗಳನ್ನು ತರಿಸಿ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ವೈಟ್ ಕಲರ್ ಬ್ರೀಜಾ ಕಾರ್ ಹಲವಾರು ಬಾರಿ ಅದೇ ಏರಿಯಾದಲ್ಲಿ ರೌಂಡ್ ಹೊಡಿತಿರೋದನ್ನ ಗಮನಿಸ್ತಾರೆ. ಅದರ ನಂಬರ್ ಪ್ಲೇಟ್ ತೆಗೆದು RTOದಲ್ಲಿ ಚೆಕ್ ಮಾಡಿದಾಗ ಅದು ಸತೀಶ್ ಎಂಬ ವ್ಯಕ್ತಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಗೊತ್ತಾಗತ್ತೆ. ನಂತರ ಪೊಲೀಸರು ಈ ಸತೀಶ್ ಅಡ್ರೆಸ್ ತಗೊಂಡು ಆತನ ಮನೆಗೆ ಬರ್ತಾರೆ. ಆದ್ರೆ ಆತ ಮನೆಯಲ್ಲಿರಲಿಲ್ಲ. ಫೋನ್ ಮಾಡಿದ್ರೆ ಆತನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆದ್ರೆ ಪೊಲೀಸರಿಗೆ ಸತೀಶ್ನ ಮೇಲೆ ದೊಡ್ಡ ಮಟ್ಟದ ಅನುಮಾನ ಹುಟ್ಟೋಕೆ ಕಾರಣ ಆತನ ಫೋನ್ ಘಟನೆ ನಡೆದ ನೆಕ್ಸ್ಟ್ ಡೇ ಇಂದಲೇ ಸ್ವಿಚ್ ಆಫ್ ಆಗಿತ್ತು. ಆದ್ರೆ ಪೊಲೀಸರ ಬಳಿ ಸತೀಶ್ನ ವಿರುದ್ಧ ನೇರವಾದ ಸಾಕ್ಷಿಗಳೇನಿರಲಿಲ್ಲ. ಜಸ್ಟ್ ಆತನ ಕಾರ್ ಆ ದಿನ ಹಲವಾರು ಬಾರಿ ಆ ಏರಿಯಾದಲ್ಲಿ ಕಾಣಿಸಿಕೊಂಡಿತ್ತು ಬಿಟ್ರೆ ಬೇರೇನೂ ಇರಲಿಲ್ಲ. ಆದ್ದರಿಂದ ಪೊಲೀಸರು ಮೊದಲು ಆತನ ಫೋನ್ ಲೊಕೇಶನ್ ನ ಹಿಸ್ಟ್ರಿಯನ್ನ ಚೆಕ್ ಮಾಡ್ತಾರೆ. 3 ದಿನಗಳ ಹಿಂದೆ ಆತನ ಮೊಬೈಲ್ ಕೊನೆ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡನ್ನ ತೋರಿಸ್ತಿತ್ತು. ಇಮಿಡಿಯೇಟ್ಲಿ ಪೊಲೀಸರು ಒಂದು ಹೊಸ ತಂಡವನ್ನ ರಚಿಸಿ ರಾತ್ರೋರಾತ್ರಿ ಆತನ ಲೊಕೇಶನ್ಗೆ ಬರ್ತಾರೆ. ಅಲ್ಲಿ ಪೊಲೀಸರಿಗೆ 2 ಯುವಕರು ಸಿಗ್ತಾರೆ, ಸತೀಶ್ ಹಾಗೂ ಕಿರಣ್. ನಂತರ ಪೊಲೀಸರು ಇಬ್ಬರನ್ನು ಠಾಣೆಗೆ ಕರೆಸಿ ಆ ಕಾರ್ನ ಫೋಟೋನ ತೋರಿಸಿ, ನಿನ್ನ ಕಾರ್ ಆ ದಿನ ಆ ಲೊಕೇಶನ್ ನಲ್ಲಿ ಏನ್ ಮಾಡ್ತಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಸತೀಶ್ ಹೇಳ್ತಾನೆ, ಸರ್, ಆ ಗಾಡಿ ನನ್ನದಲ್ಲ, ನಾನು ಅದನ್ನ 6 ತಿಂಗಳ ಹಿಂದೆಯೇ ಮಾರಿದ್ದೇನೆ, ಅನ್ಯಾಯವಾಗಿ ನನ್ನನ್ನ ಹಿಡ್ಕೊಂಡಿದ್ದೀರಾ ಅಂತಾನೆ. ಸತೀಶ್ನ ಕಾರ್ನ ನಂಬರ್ ಪ್ಲೇಟ್ ಇದು ಅವನದೇ ಕಾರ್ ಅಂತ ಕನ್ಫರ್ಮ್ ಮಾಡ್ತಿತ್ತು. ಘಟನೆ ನಡೆದ ದಿನ ಆ ಕಾರ್ ಅದೇ ಪ್ರದೇಶದಲ್ಲಿತ್ತು. ಆತನ ಫೋನ್ ಕೂಡ ಘಟನೆಯ ನಂತರ ಸ್ವಿಚ್ ಆಫ್ ಆಗಿತ್ತು. ಆದ್ರೆ ಈಗ ಕೇಳಿದ್ರೆ ಆ ಕಾರ್ ನಾನು 6 ತಿಂಗಳ ಹಿಂದೆಯೇ ಮಾರಿದ್ದೇನೆ ಅಂತಿದ್ದ. ಪೊಲೀಸರು ಈಗ ಸರಿ ಆ ಕಾರನ್ನ ಯಾರಿಗೆ ಮಾರಿದೆ ಅಂತ ಕೇಳ್ತಾರೆ. ಆಗ ಸತೀಶ್ ಹೇಳಿದ ಹೆಸರೇ ಡಾಕ್ಟರ್ ರಾಮಚಂದ್ರಯ್ಯ, ಒಬ್ಬ ದಂತ ವೈದ್ಯನ ಹೆಸರು. ಸುತ್ತಮುತ್ತ ಒಳ್ಳೆ ಹೆಸರಿರೋ ಡಾಕ್ಟರ್. ಆದ್ರೆ ಪೊಲೀಸರಿಗೆ ಡಾಕ್ಟರ್ ರಾಮಚಂದ್ರಯ್ಯನ ಹೆಸರು ಕೇಳ್ತಿದ್ದಂತೆ ಇದೆಲ್ಲೋ ಕೇಳಿರೋ ಹೆಸರಲ್ವಾ ಅಂತ ಅನಿಸೋಕೆ ಶುರುವಾಗತ್ತೆ. ತಾಳೆ ಹಾಕಿ ನೋಡಿದ್ರೆ ಈ ಡಾಕ್ಟರ್ ರಾಮಚಂದ್ರಯ್ಯ ಕೊಲೆಯಾದ ಲಕ್ಷ್ಮೀದೇವಿಯ ಅಳಿಯ, ತೇಜಸ್ವಿಯ ಗಂಡ. ನಂತರ ಪೊಲೀಸರು ಇಮಿಡಿಯೇಟ್ಲಿ ರಾಮಚಂದ್ರಯ್ಯನ ಕಾಲ್ ಡೀಟೇಲ್ಸ್ ಹಾಗೆ ಲೊಕೇಶನ್ ನ ಟ್ರ್ಯಾಕ್ ಮಾಡಿಸ್ತಾರೆ. ಆಗಸ್ಟ್ 3 ಲಕ್ಷ್ಮೀದೇವಿ ಕಾಣೆಯಾದ ದಿನ. ಆ ದಿನ ಕಂಪ್ಲೀಟ್ ಆಗಿ ರಾಮಚಂದ್ರಯ್ಯನ ಮೊಬೈಲ್ ಲೊಕೇಶನ್ ಲಕ್ಷ್ಮೀದೇವಿಯೊಂದಿಗೆ ಟ್ರಾವೆಲ್ ಮಾಡಿತ್ತು. ಈವನ್ ರಾತ್ರಿ ಕೂಡ. ಪೊಲೀಸರು ಠಾಣೆಯಲ್ಲಿ ಸತೀಶ್ನ ಮೇಲೆ ಇನ್ನಷ್ಟು ಒತ್ತಡ ಹಾಕ್ತಿದ್ದಂತೆ ಆತ ಹೇಳ್ತಾನೆ, ಸರ್, ಆ ರಾತ್ರಿ ಡಾಕ್ಟರ್ ನಮ್ಮನ್ನ ಅವರ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಅಂದ್ರು. ಅದಕ್ಕೆ ಅವರ ಕಾರ್ನಲ್ಲಿ ಹೋಗಿದ್ವಿ ಅಷ್ಟೇ ಬಿಟ್ರೆ ನಮಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ. ನಂತರ ಪೊಲೀಸರು ಡಾಕ್ಟರ್ ರಾಮಚಂದ್ರಯ್ಯನ ಕ್ಲಿನಿಕ್ಗೆ ಬರ್ತಾರೆ. ಆತ ಕ್ಲಿನಿಕ್ ನಲ್ಲಿ ನಾರ್ಮಲ್ ಆಗಿ ವರ್ತಿಸ್ತಾನೆ. ಪೊಲೀಸರು ಕೇಳ್ತಾರೆ, ಡಾಕ್ಟರ್ ಸರ್, ನಿಮ್ಮ ಕಾರ್ ಎಲ್ಲಿ ಅಂತ. ಅದಕ್ಕೆ ಡಾಕ್ಟರ್ ರಾಮಚಂದ್ರಯ್ಯ ಹೇಳ್ತಾನೆ, ನನ್ನ ಬಳಿ ಯಾವುದೇ ಗಾಡಿ ಇಲ್ಲ ಸರ್, ನಾನು ದಿನಾಲೂ ಬಸ್ ನಲ್ಲೇ ಬಂದು ಹೋಗೋದು ಅಂತ. ಅದಕ್ಕೆ ಪೊಲೀಸರು ಸರಿ ಸ್ಟೇಷನ್ಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ರಾಮಚಂದ್ರಯ್ಯನನ್ನ ಠಾಣೆಗೆ ಕರೆಸಿ ಆಲ್ಮೋಸ್ಟ್ 3 ಗಂಟೆಗಳವರೆಗೆ ಇಂಟ್ರೋಗೇಷನ್ ನಡೆಸ್ತಾರೆ. ಕೊನೆಗೆ ರಾಮಚಂದ್ರಯ್ಯ ತಲೆ ತಗ್ಗಿಸಿ ಒಪ್ಕೋತಾನೆ, ಹೌದು, ನಾನೇ ಮಾಡ್ದೆ, ನನ್ನ ಸಂಸಾರವನ್ನ ಉಳಿಸ್ಕೊಡಕ್ಕೆ ಬೇರೆ ದಾರಿನೇ ಇಲ್ಲದೆ ನಾನೇ ಲಕ್ಷ್ಮೀದೇವಿಯನ್ನ ಕೊಂದೆ ಅಂತಾನೆ. ವೀಕ್ಷಕರೇ, ಈ ಡಾಕ್ಟರ್ ರಾಮಚಂದ್ರಯ್ಯನ ವಯಸ್ಸು 47 ವರ್ಷ. ಅತ್ತೆ ಲಕ್ಷ್ಮೀದೇವಿಯ ವಯಸ್ಸು 42 ವರ್ಷ. ರೇರ್ ಕೇಸ್ ಅಲ್ವಾ? ಅಳಿಯನೇ ಅತ್ತೆಗಿಂತ 5 ವರ್ಷ ದೊಡ್ಡವನಾಗಿರೋದು.
47 ವರ್ಷದ ರಾಮಚಂದ್ರಯ್ಯನಿಗೆ ಇದು ಎರಡನೇ ಮದುವೆ. ಮೊದಲ ಪತ್ನಿಯಿಂದ ವಿಚ್ಛೇದನ ಪಡ್ಕೊಂಡ ನಂತರ ಲಕ್ಷ್ಮೀದೇವಿಯ ಮಗಳು ತೇಜಸ್ವಿಯನ್ನ ವಿವಾಹವಾಗ್ತಾನೆ. ಅವರಿಬ್ಬರಿಗೂ 20 ವರ್ಷಗಳ ವಯಸ್ಸಿನ ಅಂತರವಿತ್ತು. ನಂತರ ಇವರಿಬ್ಬರಿಗೂ ಒಂದು ಮಗು ಕೂಡ ಆಗತ್ತೆ. ಡಾಕ್ಟರ್ ರಾಮಚಂದ್ರಯ್ಯ ಒಬ್ಬ ಸ್ಥಳೀಯ ಪ್ರಸಿದ್ಧ ಡೆಂಟಿಸ್ಟ್. ಇದು ಆತನ ಕ್ಲಿನಿಕ್. ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದು 2019ರಲ್ಲಿ. ಅದಾದ ನಂತರ ಲಕ್ಷ್ಮೀದೇವಿ ಆಗಾಗ ಮಗಳ ಮನೆಗೆ ಬಂದು ಹೋಗೋದು ಮಾಡ್ತಿದ್ರು. ಹೊರಗಡೆಯಿಂದ ನೋಡೋರಿಗೆ ಕುಟುಂಬದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಅನ್ಸೋದು ಸಹಜ. ತೇಜಸ್ವಿ ಟಿಪಿಕಲ್ ಹೌಸ್ ವೈಫ್, ಡಾಕ್ಟರ್ ಅಳಿಯ, ಪುಟ್ಟ ಮಗು ಬೇರೆ. ಆದ್ರೆ ಮನೆಯ ಒಳಗಿನ ವಾತಾವರಣ ಮಾತ್ರ ಬೇರೆಯೇ ಆಗಿತ್ತು. ತೇಜಸ್ವಿ ಹಾಗೂ ರಾಮಚಂದ್ರಯ್ಯನ ನಡುವೆ ಆಗಾಗ ಜಗಳವಾಗ್ತಿತ್ತು. ಅದಕ್ಕೆ ಕಾರಣ ತೇಜಸ್ವಿಯ ತಾಯಿ ಲಕ್ಷ್ಮೀದೇವಿ. ಈ ಲಕ್ಷ್ಮೀದೇವಿ ತನ್ನ ಮಗಳ ಮನೆಗೆ ಬಂದು ತನ್ನದೇ ರೀತಿಯ ಸಲಹೆಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ, ಗಂಡನನ್ನ ಕಂಟ್ರೋಲ್ ಅಲ್ಲಿ ಇಡ್ಕೋ, ಹೆಚ್ಚು ಕೆಲಸ ಮಾಡಬೇಡ ಅಂತೆಲ್ಲ. ಅಂದ್ರೆ ಲಕ್ಷ್ಮೀದೇವಿ ತೇಜಸ್ವಿ ಹಾಗೂ ರಾಮಚಂದ್ರಯ್ಯನ ಸಂಸಾರದಲ್ಲಿ ಬಹಳನೇ ಇಂಟರ್ಫಿಯರ್ ಆಗ್ತಿದ್ರು. ಆದ್ರೆ ರಾಮಚಂದ್ರಯ್ಯನಿಗೆ ಅತ್ತೆ ಲಕ್ಷ್ಮೀದೇವಿಯ ನಡವಳಿಕೆ ಹಾಗೂ ಮಾತುಗಳು ಭಯ ಹುಟ್ಟಿಸೋಕೆ ಶುರು ಮಾಡಿತ್ತು. ತೇಜಸ್ವಿ ತನ್ನ ತಾಯಿಯ ಮಾತನ್ನ ಹೆಚ್ಚಾಗಿ ಕೇಳ್ತಿದ್ದಾಳೆ. ನಾಳೆ ಏನಾದ್ರೂ ಆಗಿ ನನ್ನಿಂದ ದೂರ ಹೋದ್ರೆ ಏನ್ ಮಾಡೋದು, ನನ್ನ ಮನೆ ಹಾಳಾಗ್ತಿದೆ ಅಂತ ಅನಿಸೋಕೆ ಶುರುವಾಗಿತ್ತು. ಈ ಅನುಮಾನ ನಿಧಾನಕ್ಕೆ ಭಯಕ್ಕೆ ತಿರುಗಿಕೊಳ್ಳುತ್ತೆ. ನಂತರ ಆ ಭಯ ದ್ವೇಷಕ್ಕೆ ತಿರುಗಿ ಕೊನೆಗೆ ಆ ದ್ವೇಷ ಒಂದು ಕ್ರೂರ ಅಪರಾಧಕ್ಕೆ ತಿರುಗಿಕೊಳ್ಳುತ್ತೆ. ಫೆಬ್ರವರಿ 2025ರಲ್ಲಿ ಡಾಕ್ಟರ್ ರಾಮಚಂದ್ರಯ್ಯ ಯೋಚಿಸ್ತಾನೆ, ಈ ಸಮಸ್ಯೆಗೆ ಇರೋದು ಒಂದೇ ಪರಿಹಾರ, ತಾಯಿಯೇ ಇರಬಾರದು ಅಂತ. ಇದೆಂದು ಸಾಮಾನ್ಯ ವ್ಯಕ್ತಿ ಯೋಚಿಸುವ ವಿಚಾರವೇ ಅಲ್ಲ. ಆದ್ರೆ ರಾಮಚಂದ್ರಯ್ಯನ ಮನಸ್ಸು ಅಷ್ಟರ ಮಟ್ಟಿಗೆ ಕಲ್ಲಾಗಿ ಹೋಗಿತ್ತು. ಅವನ ಮನೆ, ಅವನ ಪ್ರತಿಷ್ಠೆ, ಅವನ ಮದುವೆ ಎಲ್ಲಕ್ಕಿಂತ ಮುಖ್ಯವಾಗಿತ್ತು. ರಾಮಚಂದ್ರಯ್ಯನಿಗೆ ಸತೀಶ್ನ ಪರಿಚಯ ಬಹಳನೇ ವರ್ಷಗಳಿಂದ ಇತ್ತು. ಇಬ್ಬರು ಗೆಳೆಯರಾಗಿದ್ರು. ಕಿರಣ್ ಸತೀಶ್ನ ಕಸಿನ್. ಡಾಕ್ಟರ್ ರಾಮಚಂದ್ರಯ್ಯ ಸತೀಶ್ಗೆ ಹೇಳ್ತಾನೆ, ನನಗೆ ಒಬ್ಬ ವ್ಯಕ್ತಿ ಬಹಳನೇ ತೊಂದರೆ ಕೊಡ್ತಿದ್ದಾನೆ. ಆಕೆ ಇರೋವರೆಗೂ ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ನೀನು ಸಹಾಯ ಮಾಡಿದ್ರೆ ನಿನಗೆ ಒಂದೊಳ್ಳೆ ಅಮೌಂಟ್ ಕೊಡ್ತೀನಿ ಅಂತಾನೆ. ಟೋಟಲ್ ಆಗಿ 4 ಲಕ್ಷಕ್ಕೆ ಈ ಡೀಲ್ ಫೈನಲೈಸ್ ಆಗುತ್ತೆ. 50,000 ಅಡ್ವಾನ್ಸ್ ಕೂಡ ಕೊಡಲಾಯಿತು. ಸತೀಶ್ ಈ ಡೀಲ್ಗೆ ಒಪ್ಕೊಂಡು ಕಿರಣ್ ಅನ್ನು ಸೇರಿಸ್ಕೊಡ್ತಾನೆ. ಇಲ್ಲಿಂದ ಮುಂದಿನ ಕೆಲ ತಿಂಗಳುಗಳು ಪ್ಲಾನಿಂಗ್ ಶುರುವಾಗತ್ತೆ. ಡಾಕ್ಟರ್ ರಾಮಚಂದ್ರಯ್ಯ ಸತೀಶ್ನಿಂದ ಆತನ SUV ಬ್ರೀಜಾ ಕಾರ್ನ ಖರೀದಿ ಮಾಡ್ತಾನೆ. ಆದ್ರೆ ರಿಜಿಸ್ಟ್ರೇಷನ್ ತನ್ನ ಹೆಸರಿಗೆ ಮಾಡ್ಕೊಳ್ಳೋದಿಲ್ಲ. ಮುಂದೇನಾದ್ರೂ ಪೊಲೀಸರು ಹಿಡಿದ್ರೆ ಸುಲಭವಾಗಿ ನನ್ನ ಹೆಸರು ಬರಬಾರ್ದು ಎಂಬ ಲೆಕ್ಕ. ಎಲ್ಲಾ ತಯಾರಿ ಮುಗಿಸಿ ಆಗಸ್ಟ್ 3ಕ್ಕೆ ಮುಹೂರ್ತ ಹೊರಡ್ತಾರೆ. ಆ ದಿನ ಅತ್ತೆ ಲಕ್ಷ್ಮೀದೇವಿ ಮಗಳನ್ನ ನೋಡಲು ಆಕೆಯ ಮನೆಗೆ ಬರ್ತಾರೆ. ಲಕ್ಷ್ಮೀದೇವಿಗೆ ಇದೊಂದು ನಾರ್ಮಲ್ ರೂಟೀನ್. ಮನೆಯಿಂದ ಹೊರಡುವಾಗ ರಾಮಚಂದ್ರಯ್ಯ ಲಕ್ಷ್ಮೀದೇವಿಗೆ ಹೇಳ್ತಾನೆ, ನಾನು ನಿಮ್ಮನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ನನ್ನ ಕಾರ್ನಲ್ಲೇ ಹೋಗೋಣ ಅಂತ. ಲಕ್ಷ್ಮೀದೇವಿ ಕೂಡ ಸರಿ ಅಂತ ಒಪ್ಕೊಂಡು ಆತನ ಕಾರ್ನಲ್ಲಿ ಕೂತು ಇಬ್ರು ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ಸತೀಶ್ ಹಾಗೂ ಕಿರಣ್ ಕೂಡ ಕಾರಿನ ಒಳಗಡೆ ಸೇರ್ಕೋತಾರೆ. ಇವರು ನನ್ನ ಸ್ನೇಹಿತರು, ಪಕ್ಕದಲ್ಲಿ ಇವರನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹತ್ತಿಸ್ಕೊಂಡಿರ್ತಾನೆ. ಲಕ್ಷ್ಮೀದೇವಿಗೂ ಯಾವ ಅನುಮಾನವೂ ಇರಲಿಲ್ಲ. ಆದ್ರೆ ಕಾರ್ ಊರಿನಿಂದ ಸ್ವಲ್ಪ ಹೊರ ಹೋಗ್ತಿದ್ದಂತೆ ಹಿಂದೆ ಕೂತಿದ್ದ ಸತೀಶ್ ಹಾಗೂ ಕಿರಣ್ ಆಕೆಯ ಕುತ್ತಿಗೆಗೆ ದುಪಟ್ಟ ಹಾಕಿ ಉಸಿರುಗಟ್ಟಿಸೋಕೆ ಶುರು ಮಾಡ್ತಾರೆ. ರಾಮಚಂದ್ರಯ್ಯ ಕಾರ್ ಓಡಿಸ್ತಾನೆ ಇದ್ದ. ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೀದೇವಿಯ ಉಸಿರು ನಿಂತು ಹೋಗಿತ್ತು. ರಾಮಚಂದ್ರಯ್ಯನಿಗೆ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಇದು ಅವನಿಗೆ ಸಮಸ್ಯೆ ಪರಿಹಾರ ಎಂಬ ಅರ್ಥ. ಇದೆಲ್ಲ ತುಂಬಾ ನಿಧಾನವಾಗಿ ಜಾಗರೂಕತೆಯಿಂದ ನಡೆದು ಹೋಗುತ್ತೆ. ಬದುಕಿದ್ದ ವ್ಯಕ್ತಿಯ ಜೀವ ಕಾರಿನೊಳಗೆ ಕೊನೆಯಾಗಿತ್ತು. ಆದ್ರೆ ಇದು ಕೇವಲ ಆರಂಭ ಮಾತ್ರ. ಮುಂದೆ ಅವರು ಮಾಡಿದ್ದೇ ನೆಕ್ಸ್ಟ್ ಲೆವೆಲ್ ಕ್ರೌರ್ಯ. ಲಕ್ಷ್ಮೀದೇವಿಯ ಮರಣ ಕನ್ಫರ್ಮ್ ಆಗ್ತಿದ್ದಂತೆ ಡಾಕ್ಟರ್ ರಾಮಚಂದ್ರಯ್ಯ ಸತೀಶ್ ಹಾಗೂ ಕಿರಣ್ಗೆ ಹೇಳ್ತಾನೆ, ಈಗ ನಮ್ಮ ನಿಜವಾದ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋ ಟೈಮ್. ರಾತ್ರಿಯ ಕತ್ತಲಲ್ಲಿ ಬೆಳಕಿಲ್ಲದ ಹಳ್ಳಿಯ ರಸ್ತೆಗಳಲ್ಲಿ ರಾಮಚಂದ್ರಯ್ಯ ತನ್ನ SUVಯನ್ನ ಓಡಿಸ್ಕೊಂಡು ಸುಮಾರು 6ರಿಂದ 7 ಕಿಲೋಮೀಟರ್ ದೂರದಲ್ಲಿರೋ ಕೋಲಾಳದ ಸತೀಶ್ನ ಫಾರ್ಮ್ ಹೌಸ್ಗೆ ಬರ್ತಾರೆ. ರಾಮಚಂದ್ರಯ್ಯ ಈ ಕ್ಷಣಕ್ಕಾಗಿ ಹಲವಾರು ತಿಂಗಳುಗಳೇ ಕಾದಿದ್ದ. ಲಕ್ಷ್ಮೀದೇವಿಯ ದೇಹವನ್ನ ಕಾರ್ನ ಡಿಕ್ಕಿಯಲ್ಲಿ ಹಾಕೊಂಡು ತರಲಾಗಿತ್ತು. ಫಾರ್ಮ್ ಹೌಸ್ ತಲುಪಿದ ತಕ್ಷಣವೇ ಆಕೆಯ ದೇಹವನ್ನ ಕೆಳಗಿಳಿಸಲಾಯಿತು. ಡಾಕ್ಟರ್ ರಾಮಚಂದ್ರಯ್ಯ ಆಲ್ರೆಡಿ ಎಲ್ಲಾ ಸಾಧನಗಳನ್ನು ತಯಾರಿ ಮಾಡಿಟ್ಟಿದ್ದ. ಕಸಾಯಿ ಅಂಗಡಿಯಲ್ಲಿ ಸಿಗುವ ಎಲ್ಲಾ ಸಾಧನಗಳು ಅಲ್ಲಿತ್ತು. ನಂತರ ಶುರುವಾಗಿದ್ದೆ ಮಾಂಸದ ಅಂಗಡಿಯಲ್ಲಿ ಮಾಂಸಗಳನ್ನು ಕೊಚ್ಚೋ ರೀತಿ ಆ ದೇಹವನ್ನ ತುಂಡರಿಸಲಾಯಿತು. ಅವರ ಉದ್ದೇಶ ಒಂದೇ, ಯಾರಿಗೂ ಕುರುಪು ಸಿಗಬಾರ್ದು ಅಂತ. ನಂತರ 19 ಬೇರೆ ಬೇರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅದನ್ನ ತುಂಬಿ ಪ್ರತಿ ಪ್ಲಾಸ್ಟಿಕ್ ಕವರ್ನ ಒಳಗಡೆ 2 ಕಬ್ಬಿಣದ ತುಂಡುಗಳನ್ನು ತುಂಬಲಾಯಿತು. ಭಾರವಾಗಿದ್ರೆ ರೋಡ್ ಸೈಡ್ ನಿಂದ ನಿಂತು ಎಸೆಯುವಾಗ ಪೌರ ಹೋಗಿ ಬೀಳಿ ಅನ್ನೋ ಉದ್ದೇಶಕ್ಕೆ. ನಂತರ ಡಾಕ್ಟರ್ ಕಾರ್ ಸ್ಟಾರ್ಟ್ ಮಾಡ್ತಾರೆ. ಹೀಗೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕನಿಷ್ಠ 19 ಬೇರೆ ಬೇರೆ ಸ್ಥಳಗಳಲ್ಲಿ ಈ ಮಾಂಸದ ಪ್ಯಾಕೆಟ್ಗಳನ್ನ ಎಸೆಯಲಾಯಿತು. ಡಾಕ್ಟರ್ನ ಲೆಕ್ಕಾಚಾರ ಕರೆಕ್ಟ್ ಆಗೇ ಇತ್ತು. ಪೊಲೀಸರಿಗೆ ಯಾವ ಪ್ಲಾಸ್ಟಿಕ್ ಕವರು ಸಿಕ್ಲಿಲ್ಲ. ಸಿಕ್ಕಿದ್ದು ಒಂದು ನಾಯಿಗೆ ಮಾತ್ರ. ಆ ರಾತ್ರಿ ಆ ಕಾರ್
ಹಲವಾರು ಬಾರಿ ಒಂದೇ ರಸ್ತೆಯಲ್ಲಿ ತಿರುಗಾಡಿತ್ತು. ಫಾರ್ಮ್ ಹೌಸ್ನ ರಸ್ತೆಗಳು, ಅರಣ್ಯ ರಸ್ತೆಗಳು, ಹೊಲದ ರಸ್ತೆಗಳು, ಬಂಡೆಯ ಹತ್ತಿರ. ಆದ್ರೆ ಯಾರೂ ಗಮನಿಸಿರ್ಲಿಲ್ಲ. ರಾತ್ರಿ ಮುಗಿದಾಗ ಎಲ್ಲರೂ ಸುಸ್ತಾಗಿದ್ರು. ಡಾಕ್ಟರ್ ನಿರಾಳನಾಗಿದ್ದ. ಸತೀಶ್ ಹಾಗೂ ಕಿರಣ್ಗೆ ಈ ವಿಷಯ ಯಾರಿಗೂ ಹೇಳ್ಬೇಡಿ, ಆರಾಮಾಗಿ ಒಂದೆರಡು ದಿನ ಹೊರಗೋಗಿ ಬನ್ನಿ ಅಂತ ಹೇಳಿ ತನ್ನ ಕಾರ್ನ ತಂದು ಗೇಟ್ನ ಒಳಗೆ ಪಾರ್ಕ್ ಮಾಡಿ ಡಾಕ್ಟರ್ ರಾಮಚಂದ್ರಯ್ಯ ಮನೆಯೊಳಗೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಪ್ರವೇಶಿಸ್ತಾನೆ. ಅಲ್ಲಿಂದ 4 ದಿನ ಎಲ್ರೂ ಆರಾಮಾಗೇ ಇದ್ರು. ಯಾಕೆಂದ್ರೆ ಲಕ್ಷ್ಮೀದೇವಿಯ ಮಿಸ್ಸಿಂಗ್ ಕಂಪ್ಲೇಂಟ್ ನ ತಗೊಂಡಿದ್ದ ಬೆಳ್ಳಾವಿ ಪೊಲೀಸರು ಏನೊಂದು ಆಕ್ಷನ್ ತಗೊಂಡಿರಲಿಲ್ಲ. ಆಕೆಯ ಬಗ್ಗೆ ಯಾವ ಸುಳಿವೂ ಇರಲಿಲ್ಲ. ಆದ್ರೆ ಚಿಂಪುಗನಹಳ್ಳಿಯ ಮುತ್ಯಾಲಮ್ಮ ದೇವಿ ಒಂದು ನಾಯಿಯ ಮೂಲಕ ಈ ಕಂಪ್ಲೀಟ್ ಕೇಸ್ನ ಹೊರ ಜಗತ್ತಿಗೆ ತಂದು ಕೊನೆಗೆ ಆ ಪಾಪಿಯವರೆಗೂ ತಲುಪೋ ಹಾಗೆ ಮಾಡಿತು. ರಾಮಚಂದ್ರಯ್ಯನ ಅರೆಸ್ಟ್ ಅಂಡ್ ಕನ್ಫೆಷನ್ ನ ಬಳಿಕವೇ ಗೊತ್ತಾಗಿದ್ದು ಅವರು 19 ಚೀಲಗಳನ್ನ ಮಾಡಿರಲಿಲ್ಲ, ಬದಲಿಗೆ 20 ಚೀಲಗಳನ್ನ ಮಾಡಿದ್ರು ಅಂತ. ಆ 20ನೇ ಕವರ್ನಲ್ಲೇ ಲಕ್ಷ್ಮೀ ದೇವಿಯ ತಲೆ ಇದ್ದದ್ದು. ಅದನ್ನ ರಾಮಚಂದ್ರಯ್ಯ ದಟ್ಟ ಕಾಡಿನ ಒಳಗೆ ಮಣ್ಣಿನಲ್ಲಿ ಹೂತಾಕಿದ್ದ. ಆ ಸ್ಥಳ ಬೇರೆ ಸ್ಥಳಗಳಿಗಿಂತ ಡಿಫ್ರೆಂಟ್ ಪ್ಲೇಸ್ ನಲ್ಲಿ ತಗೊಂಡೋಗಿ ಮಣ್ಣು ಹಾಕಿ ಎಲೆಗಳನ್ನ ಮುಚ್ಚಿ ಬಂದಿದ್ದ. ಆ ಸ್ಥಳ ಕೇವಲ ರಾಮಚಂದ್ರಯ್ಯನಿಗೆ ಮಾತ್ರ ಗೊತ್ತಿತ್ತು, ಬಿಟ್ರೆ ಸತೀಶ್ಗಾಗ್ಲಿ ಅಥವಾ ಕಿರಣ್ಗಾಗ್ಲಿ ಗೊತ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಪೊಲೀಸರಿಗೆ ಕೊನೆಯವರೆಗೂ ಮುಖ ಸಿಗ್ಲೇ ಇಲ್ಲ. ಮುಖ ಸಿಗದೆ ಈ ಕೇಸ್ ಕ್ಲೋಸೇ ಆಗಲ್ಲ. ಪ್ಲಾನ್ ಪರ್ಫೆಕ್ಟ್ ಆಗಿದ್ರು ಕಾಲಿನಿಂದ ಕಾಲುಂಗುರ ತೆಗೆಯೋದನ್ನ ಮರೆತ ರಾಮಚಂದ್ರಯ್ಯ ಕೊನೆಗೆ ಒಂದು ನಾಯಿಯಿಂದ ಕಂಬಿ ಅಣಿಸೋ ಹಾಗಾಯ್ತು. ಕೊನೆಗೆ ಆತನ ಸೂಚನೆ ಮೇರೆಗೆ ಪೊಲೀಸರು 20ನೇ ಸ್ಥಳಕ್ಕೆ ಹೋಗಿ ದುರ್ವಾಸನೆ ಬೀರ್ತಿದ್ದ ತಲೆಯನ್ನ ತಂದು DNA ಮ್ಯಾಚಿಂಗ್ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು 3 ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ತಗೊಂಡಿದ್ದಾರೆ. ವೀಕ್ಷಕರೇ, ಎಲ್ಲಿ ನನ್ನ ಸಂಸಾರ ಹಾಳಾಗಿ ಹೋಗುತ್ತೆ ಅನ್ನೋ ಭಯದಲ್ಲೇ ಇಷ್ಟು ಕ್ರೂರವಾದ ನಿರ್ಧಾರ ಮಾಡಿದ ರಾಮಚಂದ್ರಯ್ಯ ಇಂದು ಗಳಿಸಿದ್ದಾದ್ರೂ ಏನು? ಪತಿಯಾಗೂ ಉಳಿಯಲಿಲ್ಲ, ಮಗುವಿಗೆ ಅಪ್ಪನಾಗಿಯೂ ಉಳಿಯಲಿಲ್ಲ. ಆಲ್ರೆಡಿ 47 ವರ್ಷದ ರಾಮಚಂದ್ರಯ್ಯನಿಗೆ ಜೀವಾವಧಿ ಶಿಕ್ಷೆ ಏನಾದ್ರೂ ಆದ್ರೆ ಮತ್ತೆ ಆತ ಎಂದಿಗೂ ಹೊರ ಜಗತ್ತನ್ನು ನೋಡೋದೇ ಇಲ್ಲ. ಮೇ ಬಿ ಕೆಲವೊಮ್ಮೆ ಉಗುರಲ್ಲಿ ಪರಿಹರಿಸಬಹುದಾದ ಸಮಸ್ಯೆಗಳಿಗೆ ಕೊಡಲಿ ತಗೋತೀವ ಅನ್ನೋ ಅಭಿಪ್ರಾಯ ಬರುತ್ತೆ. ನೀವೇನಂತೀರಾ ವೀಕ್ಷಕರೇ? ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.